ಸ್ನೇಹಿತರೆ, ಮನೆಯಿಂದಲೇ ಸಣ್ಣ ಉಳಿತಾಯ ಇದರ ಬಗ್ಗೆ ಹಿಂದಿನ ಸಂಚಿಕೆಯನ್ನ ನೋಡಿದ್ದೀರಾ? ಹಿಂದಿನ ಸಂಚಿಕೆಯಲ್ಲಿ ಸಣ್ಣ ಉಳಿತಾಯ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಎಲ್ಲಿ ಮಾಡಬೇಕು ಎನ್ನುವ ಸಂಕ್ಷಿಪ್ತ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನೀವು ನೋಡಿದ ಹಾಗೆ ಬಡ್ಡಿ, ಭದ್ರತೆ ಮತ್ತು ವಿಶಾಲ ಜಾಲ ಇವುಗಳನ್ನ ಇತರ ಆರ್ಥಿಕ ವ್ಯವಸ್ಥೆಗಳ ಜೊತೆ ಹೋಲಿಸಿದಾಗ ಅಂಚೆ ಕಚೇರಿ ಯೋಜನೆ ನಿಮಗೆ ಸೂಕ್ತ ಅಂತ ಅನ್ಸಿರ್ಬೇಕಲ್ವಾ? ನೀವೇ ನೋಡಿದ ಹಾಗೆ 13 ಅಂಚೆ ಉಳಿತಾಯ ಖಾತೆಗಳಿದೆ. ಆ 13 ಅಂಚೆ ಉಳಿತಾಯ ಯೋಜನೆಗಳಿಗೆ ಮೊದಲ ಖಾತೆ ಎಂದರೆ ಅಂಚೆ ಉಳಿತಾಯ ಖಾತೆ. ಈ ಉಳಿತಾಯ ಖಾತೆ ಇನ್ನು ಉಳಿದ 12 ಯೋಜನೆಗಳಿಗೆ ತಾಯಿ ಖಾತೆ ಅಥವಾ ಮದರ್ ಅಕೌಂಟ್ ಇದ್ದ ಹಾಗೆ. ಇದರಲ್ಲಿ ಒಮ್ಮೆ ನೀವು ಹಣವನ್ನು ತೊಡಗಿಸಿದ ನಂತರ ಎಲ್ಲ ಯೋಜನೆಗಳಿಗೂ ಇದರಿಂದ ಹಣವನ್ನು ವರ್ಗಾಯಿಸಬಹುದು. ಹಾಗೆ ಖಾತೆ ಮುಕ್ತಾಯವಾದ ನಂತರ ಆ ಹಣ ಸಹ ಈ ತಾಯಿ ಖಾತೆಗೆ ಬಂದು ಬೀಳುತ್ತದೆ. ಹಾಗಾಗಿ ಈ ಉಳಿತಾಯ ಖಾತೆಯ ತಾಯಿ ಖಾತೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ಅಂಚೆ ಕಚೇರಿ ಉಳಿತಾಯ ಖಾತೆ, ಇದನ್ನ ತೆರೆಯುವ ಬಗೆ ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಮನೆಯಿಂದಲೇ ಸಣ್ಣ ಉಳಿತಾಯ ಖಾತೆಯನ್ನ ತೆರೆಯುವ ಬಗೆಯನ್ನ ನಾನು ನಿಮಗೆ ತಿಳಿಸಲಿದ್ದೇನೆ. ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಅಂಚೆ ಉಳಿತಾಯ ಖಾತೆಯನ್ನ ತೆರೆಯುವ ಮೊದಲು ಮನೆಯಲ್ಲೇ ಕುಳಿತು ನೀವು ಅದಕ್ಕೆ ಬೇಕಾದ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳಬಹುದು. www.indiapost.gov.in ಈ ವೆಬ್ಸೈಟ್ಗೆ ಹೋಗಿ ಮೊದಲೇ ಮಾಹಿತಿಯನ್ನ ಪಡೆದಿಟ್ಟುಕೊಳ್ಳಬಹುದು. ಈಗ ಪಡೆಯುವ ವಿಧಾನವನ್ನ ನೋಡಿ. ಗೂಗಲ್ ಕ್ರೋಮ್ಗೆ ಹೋಗಿ www.indiapost.gov.in ಎಂದು ಟೈಪ್ ಮಾಡಿ. ಈಗ ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ಗೆ ಹೋಗಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ವಿವಿಧ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ ಕಾಣುತ್ತದೆ. ನಂತರ ಹೌ ಟು ಅವೈಲ್ ಸರ್ವಿಸಸ್ ಇದನ್ನು ಕ್ಲಿಕ್ ಮಾಡಿ. ಇದರ ಕೆಳಗಡೆ ಹೌ ಟು ಓಪನ್ ಎನ್ ಅಕೌಂಟ್ ಎನ್ನುವ ಮಾಹಿತಿ ದೊರೆಯುತ್ತದೆ. ಮನೆಯಲ್ಲೇ ಕೂತು ವಿವಿಧ ಮಾಹಿತಿಗಳನ್ನು ಹೇಗೆ ಸಂಗ್ರಹಿಸಬಹುದು ಅಂತ ಗೊತ್ತಾಯ್ತಲ್ಲ. ಇದರ ಜೊತೆಯಲ್ಲಿ ನೀವು 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ಇಟ್ಕೊಳ್ಳೋದು ಮುಖ್ಯ. ಯಾಕೆಂದ್ರೆ ಪೋಸ್ಟ್ ಆಫೀಸ್ಗೆ ಹೋದಾಗ ಫಾರ್ಮ್ಸ್ಗಳ ಜೊತೆಯಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ಕೇಳುತ್ತಾರೆ. ಇನ್ನು ಫಾರಂಗಳನ್ನು ಸಹ ನೀವು ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆದರೆ ಆ ಡೌನ್ಲೋಡ್ ಮಾಡಿಕೊಂಡ ಫಾರಂನಲ್ಲಿ ನೀವು ಪ್ರಿಂಟ್ ಹಾಕಿಸಿ ಪುನಃ ಅಂಚೆ ಕಚೇರಿಗೆ ಕೊಡಬೇಕಾಗುತ್ತದೆ. ಅದಕ್ಕಿಂತ ಡೌನ್ಲೋಡ್ ಮಾಡಿಕೊಂಡ ಫಾರಂನಲ್ಲಿ ತುಂಬುವ ಮಾಹಿತಿಯನ್ನ ಸವಿವರವಾಗಿ ನೋಡಿಕೊಂಡು ಮಾನಸಿಕವಾಗಿ ಸಿದ್ಧವಾಗಿ ಅಂಚೆ ಕಚೇರಿಗೆ ಹೋಗಿ ನಿಗದಿತ ಫಾರಂಗಳನ್ನು ಪಡೆದುಕೊಂಡ್ರೆ ನಿಮಗೆ ಒಂದೇ ತಿರುಗಾಟದಲ್ಲಿ ನಿಮ್ಮ ಕೆಲಸ ಮುಗಿಯುತ್ತದೆ. ಈಗ ಅಂಚೆ ಕಚೇರಿಗೆ ಹೋಗುವ ದಿನಾಂಕವನ್ನು ನಿಗದಿಪಡಿಸಿಕೊಂಡ ನಂತರ ನೀವು ಅಂಚೆ ಕಚೇರಿಯಲ್ಲಿ ಕೌಂಟರ್ ಕ್ಲರ್ಕ್ ಅಥವಾ ಪೋಸ್ಟ್ ಮಾಸ್ಟರ್ ಮೂಲಕ ಒಂದು ಸೆಟ್ ಫಾರಂ ಅನ್ನ ಪಡೆದುಕೊಳ್ಳಿ. ಅವರು ಕೊಡುವ ಫಾರಂ ಅನ್ನ ನೀವು ಅಲ್ಲಿಯೇ ತುಂಬಿ 500 ರೂಪಾಯಿ ಹಣ ಜಮಾ ಮಾಡಿ ಖಾತೆಯನ್ನ ತೆರೆಯಬಹುದು. ಈ ಫಾರಂ ಪಡೆದುಕೊಳ್ಳುವ ವ್ಯವಸ್ಥೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅಲ್ಲದೇ ಇರುವುದರಿಂದಾಗಿ ಅಂಚೆ ಕಚೇರಿಗಳಲ್ಲಿ ನೀವು ಕ್ಯೂನಲ್ಲಿ ನಿಲ್ಲದೆ ನೇರವಾಗಿ ಕೌಂಟರ್ ಕ್ಲರ್ಕ್ ಬಳಿ ಅಥವಾ ಪೋಸ್ಟ್ ಮಾಸ್ಟರ್ ಬಳಿ ಹೋಗಿ ಒಂದು ಸೆಟ್ ಫಾರಂ ಅನ್ನ ತೆಗೆದುಕೊಳ್ಳಬಹುದು. ಈಗ ಒಂದು ಸೆಟ್ ಫಾರಂ ನಿಮಗೆ ಸಿಕ್ಕಿದೆ. ಇದರಲ್ಲಿ ಪೇ ಇನ್ ಸ್ಲಿಪ್, ಹಣ ತುಂಬುವ ಚೀಟಿ, ಒಂದು ಕಡೆ ಕೌಂಟರ್ ಫೈಲ್ ಇರುತ್ತೆ, ಇನ್ನೊಂದು ಕಡೆ ಫೈಲ್ ಇರುತ್ತೆ. ಹಾಗಾಗಿ ಈ ಹಣ ತುಂಬುವ ಚೀಟಿಯನ್ನ 500 ರೂಪಾಯಿ ನಗದಿನ ಜೊತೆಯಲ್ಲಿ ಮೊದಲಿಗೆ ತುಂಬಿಟ್ಟುಕೊಳ್ಳಬೇಕು. ನಂತರ ಅಕೌಂಟ್ ಓಪನಿಂಗ್ ಫಾರಂ, ಹಾಗೆ KYC ನೋ ಯುವರ್ ಕಸ್ಟಮರ್ KYC ಫಾರಂ ಅನ್ನ ಸಹ ಅವರು ನಿಮಗೆ ಕೊಟ್ಟಿರ್ತಾರೆ. ಈ KYC ಫಾರಂ ಮತ್ತು ಅಕೌಂಟ್ ಓಪನಿಂಗ್ ಫಾರಂ ಮತ್ತು ಪೇ ಸ್ಲಿಪ್ ಈ ಮೂರನ್ನ ಸಹಜವಾಗಿ ಎಲ್ಲ ಪೋಸ್ಟ್ ಆಫೀಸ್ನಲ್ಲೂ ಕೊಡ್ತಾರೆ. ಆದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಅಂತ ಆಸಕ್ತಿ ಹೊಂದಿದವರಾಗಿದ್ರೆ
ಮತ್ತು ಮನೆಯಿಂದಲೇ ಉಳಿತಾಯದ ಯೋಜನೆಗಳನ್ನ ವ್ಯವಹರಿಸಬೇಕು ಅಂತಿದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿಯನ್ನು ಸಹ ಪಡೆದುಕೊಳ್ಳಬೇಕು. ಅದಕ್ಕಾಗಿ ಇನ್ನೊಂದು ಫಾರಂ ಇದೆ. ಆ ಫಾರಂ ಅಪ್ಲಿಕೇಶನ್ ಫಾರ್ ಎಟಿಎಂ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿಗೆ ಇನ್ನೊಂದು ಫಾರಂ ಇರುತ್ತೆ. ಈಗ ಗೊತ್ತಾಯ್ತಲ್ಲ, ಪೇ ಸ್ಲಿಪ್, ಅಕೌಂಟ್ ಓಪನಿಂಗ್ ಫಾರಂ, ಹಾಗೆ KYC, ನಂತರ ಇಂಟರ್ನೆಟ್ ಸೌಲಭ್ಯಕ್ಕಾಗಿ ಒಂದು ಫಾರಂ. ಇವಿಷ್ಟನ್ನು ಒಮ್ಮೆಲೆ ಪಡೆದುಕೊಂಡ್ರೆ ನಿಮ್ಮ ಕೆಲಸ ಸುಲಭವಾಗುತ್ತದೆ. ಹಾಗೆ ಮನೆಯಿಂದಲೇ ಕುಳಿತು ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ಈಗ ಫಾರಂ ತುಂಬುವ ವಿಧಾನವನ್ನ ನೋಡೋಣ. ಹಂತ ಹಂತವಾಗಿ ಪೇ ಸ್ಲಿಪ್, ಅಕೌಂಟ್ ಓಪನಿಂಗ್ ಫಾರಂ, KYC ಫಾರಂ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ರಿಕ್ವೆಸ್ಟ್ ಫಾರಂ ಇವುಗಳನ್ನೆಲ್ಲ ಹೇಗೆ ತುಂಬಬೇಕು ಅಂತ ನೋಡೋಣ. ಪೇ ಸ್ಲಿಪ್ ನಲ್ಲಿ SB ಟಿಕ್ ಮಾಡಿ, ಹೆಸರು ಬರೆಯಿರಿ, ₹500 ತುಂಬಿ, ಕ್ಯಾಶ್ ಟಿಕ್ ಮಾಡಿ, ಸಿಗ್ನೇಚರ್ ಹಾಕಿ ಹಾಗೂ ಮೊಬೈಲ್ ಮತ್ತು ಪ್ಯಾನ್ ಬರೆಯಿರಿ. ಈಗ ಕೌಂಟರ್ ಫೈಲ್ ತುಂಬಿ. ಅಕೌಂಟ್ ಓಪನಿಂಗ್ ಫಾರ್ಮ್ನಲ್ಲಿ ಪೂರ್ಣ ವಿಳಾಸ, ಗುರುತಿನ ಚೀಟಿಯ ವಿವರ, ನಾಮಿನೇಷನ್ ಇತ್ಯಾದಿ ಬರೆದು ಸಹಿ ಮಾಡಿ ಕೊಡಿ. ಇದರ ಜೊತೆಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಟಿಕ್ ಮಾಡಿ ಕೊಡಿ. ಹಾಗೆಯೇ KYC ಫಾರಂ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯದ ಫಾರಂ ಅನ್ನು ಸಹಿ ಮಾಡಿಕೊಡಿ. ಈಗ 4 ಫಾರಂಗಳನ್ನ ತುಂಬಿದ್ದೀರಿ. ಇದರ ಜೊತೆಯಲ್ಲಿ ಬೇಕಾದಂತಹ ದಾಖಲೆಗಳು ಏನೇನು ಅಂತ ಒಮ್ಮೆ ನೋಡೋಣ. ಈಗ ಫಾರಂ ತುಂಬಿದ್ದೀರಾ, ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಂಡಿದ್ದೀರಾ. ಈಗ ತುಂಬಿದ ಫಾರಂಗೆ ನಿಮ್ಮ ಭಾವಚಿತ್ರಗಳನ್ನ ಎಲ್ಲೆಲ್ಲಿ ಅಂಟಿಸಬೇಕೋ ಅಲ್ಲಿ ಅಂಟಿಸಿ, ನಂತರ ಅದಕ್ಕೆ ಬೇಕಾದಂತಹ ಫೋಟೋ ಕಾಪಿಗಳನ್ನ ಲಗತ್ತಿಸಿ ₹500 ನಗದು ಹಣವನ್ನ ಕೊಡಬೇಕು. ನೆನಪಿಟ್ಟುಕೊಳ್ಳಿ, ಮೊದಲ ಬಾರಿಗೆ ಅಂಚೆ ಉಳಿತಾಯ ಖಾತೆ ತೆರೆಯುವಾಗ ₹500 ನಗದು ಹಣವನ್ನೇ ಕೊಡಬೇಕಾಗುತ್ತದೆ. ಆ ನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡೆದ ನಂತರ ನಿಮ್ಮ ಯಾವುದೇ ಖಾತೆಯಿಂದ ಅಂಚೆ ಉಳಿತಾಯ ಖಾತೆಗೆ ಹಣವನ್ನು ಹಾಕಬಹುದು. ಹಾಗೆ ಅಂಚೆ ಉಳಿತಾಯ ಖಾತೆಯಿಂದ ಯಾವುದೇ ಅಂಚೆ ಉಳಿತಾಯ ಯೋಜನೆಗಳಿಗೂ ಸಹ ಹಣವನ್ನ ತೆಗೆದು ಅದರಲ್ಲಿ ಹೂಡಿಕೆ ಮಾಡಬಹುದು. ₹500 ನಗದು ಕೊಡುವುದು ಹಣದ ವ್ಯವಹಾರ ಆಗಿರುವುದರಿಂದ ಈಗ ತಪ್ಪದೇ ನೀವು ಕ್ಯೂನಲ್ಲಿ ನಿಂತು ನಿಮ್ಮ ಫಾರಂ, ಹಣ ಇತ್ಯಾದಿಗಳನ್ನ ಕೌಂಟರ್ ಕ್ಲರ್ಕ್ ಬಳಿ ಕೊಟ್ಟಾಗ ಅವರು ಖಾತೆಯನ್ನ ತೆರೆಯುತ್ತಾರೆ. ಒಮ್ಮೆ ಖಾತೆ ತೆರೆಯುವುದು ತಡವಾದರೆ ನೀವು ಕಟ್ಟಿದ ಪೇ ಇನ್ ಸ್ಲಿಪ್ಪಿನ ಕೌಂಟರ್ ಫೈಲ್ ಅನ್ನ ಹರಿದು ನಿಮಗೆ ಕೊಟ್ಟಿರುತ್ತಾರೆ. ನಂತರ ಖಾತೆ ತೆರೆದ ನಂತರ ನಿಮಗೆ ತಿಳಿಸುತ್ತಾರೆ. ಆಗ ಬಂದು ಪಾಸ್ಬುಕ್, ATM ಕಾರ್ಡ್, ಚೆಕ್ ಬುಕ್ ಇತ್ಯಾದಿಗಳನ್ನ ಪಡೆದುಕೊಂಡು ಹೋಗಬಹುದು. ಇನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಟಿವೇಶನ್ ಆಗಲಿಕ್ಕೆ ಟೈಮ್ ಇರುತ್ತೆ. ಬ್ಯಾಂಕಿಂಗ್ ಆಕ್ಟಿವೇಶನ್ ಆದ ನಂತರ ನೀವು ನ್ಯೂ ಯೂಸರ್ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಈಗ ನೋಡಿ, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ಆಕ್ಟಿವೇಶನ್ ಮಾಡುವುದು ಹೇಗೆ ಅಂತ. ಇಂಡಿಯಾ ಪೋಸ್ಟ್ ವೆಬ್ಸೈಟ್ಗೆ ಹೋಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಯೂಸರ್ ಆಕ್ಟಿವೇಶನ್ ಮೇಲೆ ಪುನಃ ಕ್ಲಿಕ್ ಮಾಡಿ. ಈಗ ಕಸ್ಟಮರ್ ID ಮತ್ತು ಅಕೌಂಟ್ ID ಕೇಳುತ್ತದೆ. ಕಸ್ಟಮರ್ ID SWIFT ಸಂಖ್ಯೆ, ಅಕೌಂಟ್ ID ಅಕೌಂಟ್ ನಂಬರ್. ಇದಾದ ಮೇಲೆ ಕಂಟಿನ್ಯೂ ಬಟನ್ ಒತ್ತಿ ನಿಮ್ಮ ಮಾಹಿತಿ ಕೊಡಿ. ಹೆಚ್ಚಿನ ಭದ್ರತೆಗೆ ಪಾಸ್ ಫ್ರೇಸ್ ಕೊಡಿ. ಪ್ರತಿ ಬಾರಿ ಲಾಗಿನ್ ಆಗುವಾಗ ಪಾಸ್ ಫ್ರೇಸ್ ಬೇಕು. ಈಗ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID ಮತ್ತು ಪಾಸ್ವರ್ಡ್ ಇದು ನಿಮ್ಮ ಜೊತೆಯಲ್ಲಿ ಸಿದ್ಧವಾಗಿದೆ. ಇದನ್ನ ಭದ್ರವಾಗಿ ಬರೆದಿಟ್ಟುಕೊಳ್ಳಿ. ಯಾಕೆಂದರೆ ಪ್ರತಿ 6 ತಿಂಗಳಿಗೆ ಒಮ್ಮೆ RBI ಗೈಡ್ಲೈನ್ಸ್ ಪ್ರಕಾರ ಅದು ಇಂಟರ್ನೆಟ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನ ಒಂದು ಕಡೆ ಬರೆದಿಟ್ಟುಕೊಳ್ಳಿ. ಇದರ ಜೊತೆಗೆ ನಿಮಗೆ ಕೊಟ್ಟ ಪಾಸ್ಬುಕ್, ಚೆಕ್ ಬುಕ್, ATM ಕಾರ್ಡ್ ಇವುಗಳನ್ನು ಸಹ ಭದ್ರವಾಗಿ ಇಟ್ಟುಕೊಳ್ಳಿ. ಯಾಕೆಂದ್ರೆ ಪಾಸ್ಬುಕ್, ATM ಕಾರ್ಡ್, ಚೆಕ್ ಬುಕ್ ಅದರ ಅವಶ್ಯಕತೆ ನಿಮಗೆ ಬೀಳುವುದೇ ಕಡಿಮೆ ಆಗುತ್ತದೆ. ಒಮ್ಮೆ ಇಂಟರ್ನೆಟ್ ಬ್ಯಾಂಕಿಂಗ್ ತೆಗೆದುಕೊಂಡಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID ಮತ್ತು ಪಾಸ್ವರ್ಡ್ ನಿಮ್ಮ ಬಳಿ ಇದ್ದಾಗ ಎಲ್ಲ ರೀತಿಯ ಹಣ
ತುಂಬುವುದು ಮತ್ತು ತೆಗೆಯುವುದನ್ನು ಆ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯದಿಂದ ಎಲ್ಲ ಬ್ಯಾಂಕ್ಗಳ ಜೊತೆ ಮತ್ತು ಪೋಸ್ಟ್ ಆಫೀಸ್ ಅಕೌಂಟ್ಗಳ ಜೊತೆ ಮಾಡಬಹುದು. ಎಲ್ಲ 12 ಯೋಜನೆಗಳಿಗೆ ಉಳಿತಾಯ ಖಾತೆಯ ತಾಯಿ ಅಕೌಂಟ್ ಅಥವಾ ಮದರ್ ಅಕೌಂಟ್ ಎನ್ನುವಂತಹ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಉಳಿತಾಯ ಖಾತೆ ಅಕೌಂಟ್ ಏನಿದೆಯೋ ಇದನ್ನ ವೈಯಕ್ತಿಕವಾಗಿ ಒಬ್ಬರೇ ಓಪನ್ ಮಾಡಬಹುದು ಅಥವಾ ಜಂಟಿಯಾಗಿ ಇಬ್ಬರು ಓಪನ್ ಮಾಡಬಹುದು ಅಥವಾ 10 ವರ್ಷ ಮೇಲ್ಪಟ್ಟು ಸ್ವಂತ ವ್ಯವಹಾರವನ್ನು ನಡೆಸಲು ಶಕ್ತವಾಗಿರುವಂತಹ ವಯಸ್ಕನಲ್ಲದಂತಹ ವ್ಯಕ್ತಿಯೂ ಸಹ ತೆರೆಯಬಹುದು. ಸೌಲಭ್ಯವನ್ನ ಯಾಕೆ ಬಳಸಬೇಕಪ್ಪ ಅಂತಂದ್ರೆ ಒಮ್ಮೆ ಆದಾಯ ತೆರಿಗೆಯ ವಿಷಯ ಬಂದಾಗ ಪ್ರತಿ ಎಸ್ಬಿ ಖಾತೆಯ ಬಡ್ಡಿಯ ವಾರ್ಷಿಕ ಬಡ್ಡಿಯ 10,000ವರೆಗೆ ಆದಾಯ ತೆರಿಗೆಯ ವಿನಾಯಿತಿ ಸಹ ಇರುತ್ತದೆ. ಉದಾಹರಣೆಗೆ ಅಪ್ಪ ಒಂದು ಅಕೌಂಟ್ ಮಾಡದ, ಅಮ್ಮ ಒಂದು ಅಕೌಂಟ್ ಮಾಡಿದ್ಲು, ಮಗ ಅಥವಾ ಮಗಳು ಅವಳು ಸಹ ಅಕೌಂಟ್ ಮಾಡಿದ್ಲು ಅಂತಂದ್ರೆ ಉಳಿತಾಯ ಖಾತೆಗೆ ಜಮಾ ಮಾಡುವ ಹಣದಲ್ಲಿ ಒಂದೊಂದು ಖಾತೆಗೆ 10,000 ರೂಪಾಯಿವರೆಗೆ ಬಡ್ಡಿಯ ತನಕ ಆದಾಯ ತೆರಿಗೆಯ ವಿನಾಯಿತಿ ದೊರೆಯುತ್ತದೆ. ಹೀಗೆ ಹಣವನ್ನ ವಿವಿಧ ಖಾತೆಗಳಲ್ಲಿ ಹೂಡಿಕೆ ಮಾಡಿ ಆದಾಯ ತೆರಿಗೆಯ ವಿನಾಯಿತಿಯನ್ನು ಸಹ ಪಡೆಯಬಹುದು. ಒಂದೇ ಅಂಚೆ ಉಳಿತಾಯ ಖಾತೆಯನ್ನ ಇಟ್ಟುಕೊಂಡು ನಂತರ ವಿವಿಧ ಉಳಿತಾಯ ಖಾತೆಯ ಯೋಜನೆಗಳ ತೆರೆಯುವಿಕೆಯನ್ನ ಆನ್ಲೈನ್ನಲ್ಲಿ ಹೇಗೆ ಮಾಡಬೇಕು ಎನ್ನುವುದನ್ನು ಮುಂದಿನ ಸಂಚಿಕೆಯಿಂದ ವಿವರವಾಗಿ ತಿಳಿಸ್ತಾ ಇದ್ದೇನೆ. ಅಲ್ಲಿ ತನಕ ಕಾಯ್ತಾ ಇರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ವಾ? ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಷಯವನ್ನ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.